ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಹುರೇಕ 2 + 2 4 ಅಲ್ಲ, 2 + 2 5 ಮಾಡ್ತಾನೆ. ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿ ತೋರಿಸ್ತಾನೆ. ಅದೆಲ್ಲ ಸರಿ, ಈಗ ನೀವು 2 ಇರೋದನ್ನ 5 ಹೇಗ್ ಮಾಡ್ತೀರಾ? ತುಂಬಾ ವರ್ಷಗಳು ಶ್ರಮ ಪಟ್ಟ ನಂತರ ನಾನೊಬ್ಬ ವ್ಯಕ್ತಿ ಮೇಲೇನು ಪ್ರಯೋಗ ಮಾಡಿದ್ದೆ, ಅದು ಇವಾಗ ಕೆಲಸ ಮಾಡ್ತಿದೆ. ಇವತ್ತು ಆ ಮನುಷ್ಯ ಒಬ್ಬ ಬಾವುಲಿ ಮನುಷ್ಯ ಆಗಿದ್ದಾನೆ. ಹಿ ಈಸ್ ಅ ಹ್ಯೂಮನ್ ಬ್ಯಾಟ್. ಅವನಿಗೆ ನಾನೊಂದು ಹೆಸರಿಟ್ಟಿದ್ದೀನಿ, ಜುಗ್ರಾನ್. ಇದು ಸಾಧ್ಯನೇ ಇಲ್ಲ. ಹ್ಯೂಮನ್ ಬ್ಯಾಟಾ? ಇದೆಲ್ಲ ಹೇಗ್ ಸಾಧ್ಯ? ನಾನು ಇದನ್ನ ನೋಡ್ದೆ ಹೇಗ್ ತೀರ್ಮಾನ ತಗೊಳ್ಳೋದು? ಹುರೇಕ 2 + 2 4 ಅಲ್ಲ, 2 2 5 ಮಾಡ್ತಾನೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡಿ ತೋರಿಸ್ತಾನೆ. ಜುಗ್ರಾನ್, ಹೊರಗ್ ಬಾ. ನಂಬೋದಿಕ್ಕೆ ಸಾಧ್ಯ ಇಲ್ಲ. ಅಮೇಜಿಂಗ್! ನೀವೊಂದು ಒಳ್ಳೆ ಚಮತ್ಕಾರನೇ ಮಾಡಿದೀರಾ. ನಾವ್ ಇದನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಹಣ ಸಂಪಾದನೆ ಮಾಡಬಹುದು. ನನಗೂ ಬೇಕು. ಎಷ್ಟು ಬೇಕೋ ಕೊಡ್ತೀನಿ ದುಡ್ಡು. ನನಗೂ 1,000 ಬೇಕು. ನಾನು ನಿನಗೆ ಡೈಮಂಡ್ಸ್ ಕೊಡ್ತೀನಿ. ನೀನು ಎಷ್ಟು ಕೇಳ್ತೀಯೋ ಅಷ್ಟು. ಡೈಮಂಡ್ಸ್ ನ ಗಣಿ ಇದೆ. ಇವರೆಲ್ಲ ನಿನಗೆ ಎಷ್ಟು ದುಡ್ಡು ಕೊಡ್ತಾರೋ ನಾನು ಅಷ್ಟೇ ನಿನಗೆ ಡೈಮಂಡ್ಸ್ ಕೊಡ್ತೀನಿ. ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು. ನಾನು ಯಾವಾಗ ಇಂಥದ್ದೊಂದು 100 ತಯಾರಿಸ್ತೀನೋ ಅವಾಗ ನಿಮ್ನೆಲ್ಲರನ್ನೂ ಕರೆಸ್ಬಿಟ್ಟು ನಾನು ಆಕ್ಷನ್ ಮಾಡ್ತೀನಿ. ಯಾರು ಜಾಸ್ತಿ ದುಡ್ಡು ಕೊಡ್ತೀರೋ ಅವ್ರಿಗೆ ಅವ್ರನ್ನ ಕೊಡ್ತೀನಿ. ಇನ್ನು ನೀವು ತಡ ಮಾಡಬೇಡಿ, ನಿಮ್ ಕೆಲಸ ಶುರು ಮಾಡಿ. ಜುಗ್ರಾನ್, ಹೋಗು ವೇದ ಸಿಟಿಗೆ ಹೋಗಿ ದಿನ 1-2 ಜನಗಳನ್ನ ಹಿಡ್ಕೊಂಡು ಕರ್ಕೊಂಡ್ ಬಾ. ನಾನು ಅವರನ್ನು ಹ್ಯೂಮನ್ ಬ್ಯಾಟ್ ಮಾಡ್ತೀನಿ. ಈ ಇಡೀ ವೇದ ಸಿಟಿ ಜನಗಳನ್ನ ಹ್ಯೂಮನ್ ಬ್ಯಾಟ್ ಮಾಡ್ತೀನಿ. ಆಮೇಲೆ ಆಕ್ಷನ್ ಮಾಡ್ತೀನಿ. ತಾತ ಅವ್ರೆ, ನೀವು ಬೆಳಗ್ಗೆನೆ ಹಾಡು ಹಾಡಬೇಡಿ. ನಮ್ಮ ನಿದ್ದೆ ಎಲ್ಲ ಹಾಳಾಗುತ್ತೆ. ಸರಿ ಸ್ವಾಮೀಜಿ, ನಾನ್ ರಾತ್ರಿ ಎಲ್ಲ ಹಾಡಿ ಬೆಳಿಗ್ಗೆ ಮಲ್ಕೋತೀನಿ. ಅಯ್ಯೋ ತಾತ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಿ? ನೀವು ರಾತ್ರಿ ಎಲ್ಲ ಹಾಡಿದ್ರೆ ನಿದ್ದೆ ಮಾಡೋದು ಬೇಡವಾ? ತಾತ, ಅದಲ್ಲಿ ಏನ್ ಬರ್ತಿದೆ? ಒಳಗಡೆ ಓಡಿ. ತಾತ, ತಾತ. ಶಿವ! ಥ್ಯಾಂಕ್ ಯು ಶಿವ. ಹೇ ಮಗು, ಈ ಶಿಕಾರಿನ ನನ್ ಕೈಯಿಂದನೇ ತಪ್ಸೋ ಹಾಗೆ ಮಾಡ್ತೀಯಾ? ಮಗು ಅಂತ ಹೇಳ್ಬೇಡಿ ಬ್ಯಾಟ್ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ
ಗೆಳೆಯರೇ, ಈ ನಮ್ಮ ವೇದ ಸಿಟಿಗೆ ಒಂದು ಆಪತ್ತು ಬಂದಿದೆ. ಅದೇನಂದ್ರೆ ಒಂದು ಬಾವಲಿ, ಅದು ಶಿವ ಅವರ ತಾತನ ಎತ್ತಾಕೊಂಡು ಹೋಗೋ ಸಂಚ ಮಾಡ್ತು. ಆದ್ರೆ ನಮ್ಮ ಶಿವ ಅದನ್ನ ಎದುರಿಸಿ ಗೆದ್ದು ಅವ್ರ ತಾತನ ಪಡ್ಕೊಂಡ. ಅದ್ರ ಬಗ್ಗೆ ಹೇಳು ಶಿವ, ನೀನ್ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವನು ಮನುಷ್ಯನ್ ತರಾನೇ ಇದ್ದ, ಆದ್ರೆ ಅವನಿಗೆ ಬಂದಿರೋ ರೆಕ್ಕೆ ಮತ್ತೆ ಹಲ್ಲು ಅವನ್ನ ಬಾಹುಲಿ ತರ ಕಾಣೋ ಹಾಗೆ ಮಾಡ್ತಿತ್ತು, ಒಂದು ದೊಡ್ಡ ಬಾಹುಲಿಯ ತರ. ಅರೇ ಸ್ಟೀವ್, ಸುಮ್ನೆ ಇರಿ. ನಾನ್ ಅವಾಗ ಶಿವನ್ ಜೊತೆ ಇರ್ಲಿಲ್ಲ. ಇದ್ದಿದ್ರೆ ಆ ಬಾವುಲಿನ ನಾನು ಹಿಡ್ಕೊಂಡು ಗಾಳಿಪಟ ತರ ಅಳ್ಳಾಡ್ಸ್ಬಿಟ್ಟು ಗಾಳಿಯಲ್ಲಿ ತೂರಾಡ್ಸ್ಬಿಡ್ತಿದ್ದೆ ಗೊತ್ತಾ. ಆಮೇಲೆ ಇಡೀ ಊರ್ಗೆ ನಾನು ಅದ್ರ ತಮಾಷೆನ್ ತೋರಿಸ್ತಿದ್ದೆ. ತಮಾಷೆ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ಯಾವ ಮಾತನ್ನ ನಾನು ಸೀಕ್ರೆಟ್ ಆಗಿಡ್ಬೇಕು ಅನ್ಕೊಂಡಿದ್ನೋ ಅದಿವಾಗ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಸಣ್ಣ ಪುಟ್ಟದಾಗಿರೋ ಮಕ್ಕಳು ನಮ್ಮನ್ನ ಆಡ್ಕೋತಾ ಇದ್ದಾರೆ. ಇದೇನಾಗ್ತಾ ಇದೆ ಜುಗ್ರಾನ್? ನೀನು ಮುಂದೆ ನನ್ನ ಸೈನ್ಯಕ್ಕೆ ಸೇನಾಪತಿ ಆಗೋನು, ಮತ್ತೆ ನೀನೇ ಕೈಲಾಗದೆ ವಾಪಸ್ ಬಂದ್ ನಿಂತಿದ್ಯಾ. ಐ ಆಮ್ ಸಾರಿ ಬಾಸ್, ಆ ಹುಡ್ಗ ಸೈಕಲ್ ಓಡಿಸ್ತಾನೆ, ನಾನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಏನು ಮಾಡಕ್ ಆಗ್ಲಿಲ್ಲ ನನ್ ಕೈಲಿ, ಕ್ಷಮಿಸ್ಬಿಡಿ ಬಾಸ್. ನೀನವನ್ನ ಆಮೇಲೆ ನೋಡ್ಕೋ, ಮೊದ್ಲು ಈ ಇನ್ನೊಬ್ಬ ಹುಡುಗನ ಹಿಡ್ಕೊಂಡ್ ಬಾ. ಇವನು ನಮ್ಮ ಮರ್ಯಾದೆ ಬಗ್ಗೆ ತಮಾಷೆ ಮಾಡ್ತಿದ್ದಾನೆ. ಹಲೋ ಶಿವ, ಆ ಬಾವ್ಲೆ ಬಂದು ಅದನ್ನ ಎತ್ಕೊಂಡು ಹೋಯ್ತು. ಎಲ್ಲಿ? ಓಕೆ ಓಕೆ, ಲಡ್ಡು ಸಿಂಗ್ ಸರ್ಗೆ ಹೇಳ್ಬೇಕಾಗತ್ತೆ. ನನ್ನ ಪ್ರೀತಿಯ ಸಣ್ಣ ಸಣ್ಣ ಬಾಹುಲಿಗಳೇ, ನಿಮ್ಮ ಶಕ್ತಿ ಮತ್ತೆ ಮುಖಾನೇ ನಾನು ಈ ಮನುಷ್ಯರಿಗೆ ಕೊಡ್ತಾ ಇದ್ದೀನಿ. ನೀವು ನನಗೆ ತುಂಬಾ ದೊಡ್ಡ ಸಹಾಯ ಮಾಡ್ತಾ ಇದ್ದೀರಾ. ನನ್ನ ಯಶಸ್ಸಿನಲ್ಲಿ ನಿಮ್ಮದು ದೊಡ್ಡ ಕೈ ಇದೆ. ಬಾಸ್, ಆ ಹುಡುಗನ ಕರ್ಕೊಂಡ್ ಬರ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅವನ್ ನಮ್ಮನ್ನೇ ತಮಾಷೆ ಮಾಡ್ತಾ ಇದ್ದ, ನಾನೀಗ ಅವನನ್ನ ತಮಾಷೆ ಮಾಡ್ತೀನಿ. ಬಾ, ಬೇಗ ಬಾ. ಬಾವ್ಲಿ, ಸುಮ್ನೆ ಇರೋ, ನನ್ನ ಬಿಡು. ನನ್ಗಿವಾಗ ಸಿಟ್ ಬರ್ತಿದೆ. ನಂಗೆ ಕೋಪ ಬಂದ್ರೆ ಹಂಗಿಂಗಿರಲ್ಲ. ನಾನು ನಿನ್ನ ಗಾಳಿಪಟ ಮಾಡ್ಬಿಟ್ಟು ಹಾರಿಸ್ಬಿಡ್ತೀನಿ. ಶಿವ, ನಾನು ಇವನ್ನ ಹಿಡ್ಕೊಂಡಿದ್ದೀನಿ, ಬೇಗ ಬಂದ್ಬಿಟ್ಟು ಇವನ್ನ ಹೊಡಿ. ಶಿವ, ಬೇಗ ಬಾ, ನನ್ನ ಕೈ ನೋವ್ತಿದೆ. ನೀನು ನಾನ್ ಶಿಕಾರಿ, ಇಲ್ಲಿಂದ ಎಲ್ಲೂ ಹೋಗ್ಬೇಡ, ಅರ್ಥ ಆಯ್ತಾ? ಆಯ್ತು. ಏ ಮಗು, ನೀನ್ ಮತ್ತೆ ಬಂದ್ಯಾ? ಮೊದ್ಲು ನಿನ್ನ ವಿಚಾರಿಸ್ಕೋತೀನಿ ಇರು ನಾನು. ಎಲ್ಲ ಓಡೋಗ್ತೀಯಾ? ಶಿವ ಅಲ್ವಾ ನಿನ್ ಹೆಸರು? ನಿಲ್ಲ, ಎದುರ್ಸೋ ನನ್ನನ್ನ. ಆದಿ, ನಾನ್ ಇವನ್ನ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನು ಮರದ ಕೆಳಗಡೆ ಇರೋ ಕೆರೆಗೆ ಎಗ್ರಿ ಓಡ್ ಹೋಗು. ಹೇಗ್ ತಪ್ಪಿಸ್ಕೊಳ್ಳಿ? ಹೋಗ್ಬೇಡ ಅಂದಿದ್ದಾನೆ. ನಾನೇನಾದ್ರೂ ಹೋದ್ರೆ ನಾನು ಅವನ್ನ ಊಟ ಹಾಕ್ತೀನಂತೆ. ನೀನ್ ಕುತ್ಕೊಂಡಿರು, ನಾನೇ ಅವನ್ನ ಕಳಿಸ್ತೀನಿ. ಬೇಡ ಬೇಡ, ಕಳಿಸ್ಬೇಡ. ಅವನ್ ಬಂದ್ರೆ ಏನೇನೋ ಆಗೋಗುತ್ತೆ. ಅವ್ನ್ ನನ್ ಗಾಳಿಯಲ್ಲೆಲ್ಲ ಹಾರಿಸ್ಬಿಟ್ಟು ಕೊನೆಗ್ ಬಂದ್ಬಿಟ್ಟು ತೆಂಗಿನ ಮರದ ಮೇಲೆ ಇಳ್ಸಿದಾನೆ. ಬೇಡ, ಕಳಿಸ್ಬೇಡ. ತಪ್ಸ್ಕೊಂಡೆ.
ತಪ್ಪಿಸ್ಕೊಳ್ಳಿಲ್ಲ ಅದೇ ನಿಲ್ಲು. ಆಗಲ್ಲ, ನಂಗ್ ನಿಂತ್ಕೊಳಕ್ ಆಗಲ್ಲ. ಅವನ್ ಮತ್ತೆ ಬರ್ತಾನೆ, ಆ ಬಾಲಿ ಮತ್ತೆ ಬರ್ತಾನೆ. ನೀವು ಓಡಿ. ಬನ್ನಿ ಅಂಕಲ್, ಇವತ್ ನೀವ ನೋಡೇ ಬಿಡೋಣ. ಏನಂಕಲ್, ಬಂತ ಮಜಾ? ಮಗು 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 ಒಂದು ಸಣ್ಣ ಮಗು ನನ್ನ ಕೆಲ್ಸಕ್ಕೆಲ್ಲ ಅಡ್ಡಿ ತರ್ತಾ ಇದ್ದಾನೆ. ಹೋಗು, ಮೊದ್ಲ ಮಗುನ ಹಿಡ್ಕೊಂಡ್ ಬಾ, ಸೈಲೆಂಟ್ ಆಗಿ, ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲಿವರೆಗೂ ಈ ಮಗು ಇರುತ್ತೋ ಅಲ್ಲಿವರೆಗೂ ನನ್ನ ಕೆಲ್ಸಗಳು ಏನೂ ಆಗೋದಿಲ್ಲ. ಹೋಗು. ಅವನ್ ನಿಜವಾಗ್ಲೂ ಮನುಷ್ಯನೇ, ಆದ್ರೆ ಅವನ ರೆಕ್ಕೆ ನಿಜವಾದದ್ದು. ಈಗ ಬಾಹುಲಿ ಮನುಷ್ಯ ಯಾಕಾದ? ಇಲ್ಲ ಯಾರಾದ್ರೂ ಮಾಡ್ಸಿದ್ರ? ಮತ್ತೆ ಏನಕ್ಕಾಗಿ ಮಾಡ್ಸಿದ್ರು? ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅವನ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ಸುತ್ತೆ. ಅವನ ಹತ್ರ ಪ್ರತಿ ಸಾರಿ ಅವನು ಮನುಷ್ಯನ ತಗೊಂಡೋಗೋದ ಪ್ರಯತ್ನ ಮಾಡ್ತಿದ್ದಾನೆ. ಶಿವ, ನೀ ನನಗೆ ತುಂಬಾ ತೊಂದರೆ ಕೊಟ್ಟೆ, ಈಗ ನೇನ್ ಸಾರ್ದೆ. ಅದಿ, ಯುಡಿ, ನೀವು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ, ನಾನು ಇವನ್ನ ಹಿಂಬಾಲಿಸ್ತೀನಿ. ಓಕೆ ಶಿವ. ಹಲೋ ಲಡ್ಡು ಸಿಂಗ್ ಸರ್, ರೇವನ ಬಾವಿ ಎತ್ಕೊಂಡೋಯ್ತು. ಶಿವ! ಅಯ್ಯೋ ಮುಟ್ಟಾಳ, ಬೆಟ್ಟ ಆಗಿದ್ರೆ ಸಿಕ್ಕಿದ್ದು ಬರೀ ಹಿಲಿ. ನಿನಗ ಆ ಹುಡುಗನ್ನ ಹಿಡ್ಕೊಂಡ್ ಬರಕ್ಕೆ ಅಂತ ಹೇಳಿದೆ, ನೀನ್ ಹೋಗಿ ಈ ಹುಡುಗಿನ ಹಿಡ್ಕೊಂಡ್ ಬಂದಿದ್ಯಾ? ಬಾಸ್, ಆ ಮಗು ಫ್ರೆಂಡ್ ಹೇಳು, ಇವಳನ್ನ ಹಿಂಬಾಲಿಸ್ಕೊಂಡೆ ಬರ್ತಾ ಇದ್ದಾನೆ ಇಲ್ಲಿಗೆ ಅವನು. ದಟ್ಸ್ ಗುಡ್, ವೆರಿ ವೆರಿ ಗುಡ್. ಏ ಹುಡುಗಿ, ಈಗ ನಿನ್ ಸ್ನೇಹಿತನ್ಗೆ ಹೇಳೋ ಸಮಯ ಬಂದಿದೆ. ಏನಂದ್ರೆ ಹುರೇಕ 2 + 2 5 ಹೇಗೆ ಮಾಡ್ತಾನೆ ಅಂತ. ನೀವು ಬರೀ 5 ಮಾಡ್ತೀರಾ? ಶಿವ 2 2ನ್ನ 22 ಮಾಡ್ತಾನೆ. ಈಗ್ಲೂ ಸಮಯ ಇದೆ, ನನ್ನನ್ನ ಹೋಗೋದಕ್ ಬಿಡಿ. ಅವನಿಲ್ ಬಂದ ಅಂದ್ರೆ ಎಲ್ಲ ಮುಗ್ದು ಹೋಗುತ್ತೆ. ವಾ, ವೆರಿ ಗುಡ್. ಡೈಲಾಗ್ ಚೆನ್ನಾಗಿದೆ. ಸರಿ, ಇದೇ ಮಾತಿಗೆ ನಿನಗೆ ಇನ್ ಸ್ವಲ್ಪ ಹೊತ್ತು ಉತ್ತರಾಡೋದಕ್ ಬಿಡ್ತೀನಿ. ಹೇಗಿದ್ರು ನೀನ್ ಆಮೇಲೆ ಮತ್ತೆ ಬಾವ್ಲಿ ಆಗ್ಲೇಬೇಕಲ್ಲ. ಬಾಸ್, ಆ ಮಗು ಇವನೇನೆ. ಹೇ ಮಗು, ತುಂಬಾ ಧೈರ್ಯಶಾಲಿ ನೀನು. ನೀನು ನನ್ನ ಎಲ್ಲದಕ್ಕಿಂತ ಶಕ್ತಿಶಾಲಿ ಬಾವ್ಲಿ ಆಗ್ತೀಯ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದೀಯಾ ಜುಬ್ರಾನ್? ಹಿಡಿಯೋನ್ನ ಮತ್ತೆ ಪಂಜರದಲ್ಲಿ ಕೂಡ ಹಾಕು. ಏ ಬಿಡು, ಏ ಮಗು ಬಿಡು.
ಲಡ್ಡು ಸಿಂಗ್ ಸರ್, ಬೆಟ್ಟದ ಹಿಂದೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬಂದ್ಬಿಡಿ. ಜಯರಾಮ ಅಲ್ಲಿದೆ. ಜುಗ್ರಾನ್, ಏನ್ ಮಾಡ್ತಾ ಇದೀಯಾ? ಅವನ್ನ ಗಾಳಿಲಿ ಜಾಲಿ ರೈಡ್ ಮಾಡ್ಸಕ್ಕಲ್ಲ ಕರ್ಕೊಂಡ್ ಬಂದಿದ್ದು, ಅವನ್ನ ಕೆಳಗಡೆ ಬೀಳ್ಸು. ಥ್ಯಾಂಕ್ ಯು ಅಂಕಲ್. ಕಡಿಮೆ ಬುದ್ಧಿಯ ಬಾವ್ಲಿ, ನನ್ನ ಬಿಡು, ಅವನ್ನ ಹಿಡಿ, ಬಿಡು ನನ್ನ. ಸರಿ ಬಾಸ್. ಅರೆ ಮೇಲಿಂದ ಯಾಕೆ ಬಿಟ್ಟೆ? ಕೆಳಗ್ ಕರ್ಕೊಂಡ್ ಬಂದ್ ಬಿಡ್ಬೇಕಿತ್ತು. ಇಲ್ಲ ಇಲ್ಲ, ಅವರಿಂದ ನಾನು ಹ್ಯೂಮನ್ ಬ್ಯಾಟ್ ಮಾಡಬೇಕಾಗಿತ್ತು. ಅವನ್ ಕತೆ ಅಂತೂ ಈಗ ಆಯ್ತು. ಈಗ ನೀವೇನ್ ಮಾಡ್ತೀರಾ? ಫೈಟ್ ಮಾಡ್ತೀರಾ ಇಲ್ಲಾಂದ್ರೆ ಸರೆಂಡರ್ ಆಗ್ತೀರಾ? ಒಂದ್ ನಿಮಿಷ ಇರು. ಟೈಮ್ ಪ್ಲೀಸ್. ನೋಡಿ, ನೀವೆಲ್ಲ ಹೋಗಿ ಆ ಹುಡುಗನ್ಗೆ ಹೊಡಿಬೇಕು, ನನಗಲ್ಲ. ಆರ್ಡರ್ ಕ್ಲಿಯರ್ ಆಗಿದ್ಯಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಕಮಾನ್. Hands up, everyone! ಒಂದು ಮಗು ನನ್ನ ಪೂರ ಲ್ಯಾಬ್ ನ ಸರ್ವನಾಶ ಮಾಡಿಬಿಟ್ಟ. ನಾನ್ ಹೇಳಿದ್ನಲ್ವಾ, ನೀವು ಮಾತ್ರ 2 5 ಮಾಡ್ತೀರಾ, ಅವನು 22 ಮಾಡ್ತಾನೆ. ಓಕೆ, ಎಲ್ರು ಕೈ ಮೇಲೆತ್ತಿ ಮತ್ತೆ ಜೈಲಿಗೆ ನಡೀರಿ. ಆದ್ರೆ ಮೊದ್ಲು ಜುಗ್ರಾನ್ನ ವಾಪಸ್ ಮನುಷ್ಯನಾಗಿ ಮಾಡು. ಅವನ್ಗೆ ಮನುಷ್ಯನಾಗಿ ಬದುಕೋ ಹಕ್ಕಿದೆ. ಥ್ಯಾಂಕ್ ಯು ಶಿವ, ನೀನ್ ತುಂಬಾ ಒಳ್ಳೆಯವನು. ನಿಮ್ಮೆಲ್ಲರ ಜೊತೆ ನಾನು ತುಂಬಾ ಕೆಟ್ಟದಾಗಿ ನಡ್ಕೊಂಡೆ, ಆದ್ರೂ ಕೂಡ ನೀನು ನನಗೆ ತುಂಬಾ ಒಳ್ಳೇದ್ ಮಾಡ್ದೆ ಶಿವ. ಸ್ವಲ್ಪ ಸಮಯ ಆಗುತ್ತೆ, ಆದ್ರೆ ಇವನು ಸರಿ ಹೋಗ್ತಾನೆ. ಸ್ವಲ್ಪ ಸಮಯ ಕೊಡ್ತೀನಿ, ಇದನ್ನೆಲ್ಲ ಸರಿ ಮಾಡಿ ಮತ್ತೆ ಜೈಲಿಗೆ ನಡೀರಿ. ಥ್ಯಾಂಕ್ ಯು ಶಿವ, ಯು ಆರ್ ಗ್ರೇಟ್. ಹ್ಯಾಟ್ಸ್ ಆಫ್. ಅರೆ ಸರ್, ಸುಮ್ನೆ ಇರಿ. ನಾನ್ ಮುಂಚೆ ಬಂದಿದ್ರೆ ಏನೇನೆಲ್ಲ ಆಗ್ತಿತ್ತು ಗೊತ್ತಾ? ಇದನ್ನೆಲ್ಲಾನು ನಾನು ಸುಟ್ಟು ಬೂದಿ ಮಾಡ್ಬಿಡ್ತಿದ್ದೆ, ಎಲ್ಲಾರ್ನು ಹೊಡೆದಾಕ್ತಿದ್ದೆ. ನಿಮಗೆ ಏನ್ ಗೊತ್ತಾ, ನಂಗೆ ತುಂಬಾ ಸಿಟ್ಟು ಬಂದಾಗ ಕಂಟ್ರೋಲ್ ಆಗಲ್ಲ. ಶಿವ, ನೀನ್ ಇಲ್ಲೇ ಇರು, ನಾನ್ ಮತ್ತೆ ತೆಂಗಿನ ಮರದ ಹತ್ರ ಬಿಟ್ಟು ಬರ್ತೀನಿ ಇವನನ್ನ. ಇಲ್ಲ